ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಜ್ಜಿ, ಅಮ್ಮಜ್ಜಿ, ಏನಾಯ್ತು ಅಮ್ಮಜ್ಜಿ? ಯಾಕೆ ಇಲ್ಲಿ ಬಂದು ಹೀಗೆ ಕೂತಿದ್ದೀರಿ? ಅಮ್ಮಜ್ಜಿ ಮಾತಾಡಿ ಅಮ್ಮಜ್ಜಿ. ಮೋಸ, ಎಲ್ಲ ಮೋಸ ಮೋಸ. ಅಮ್ಮಾಜಿ, ಮೋಸನಾ? ಏನ್ ಮೋಸ ಅಮ್ಮಾಜಿ? ಯಾರು ಮೋಸ ಮಾಡಿದ್ರು? ನಮ್ಮವ್ರೆ ನನಗೆ ಮೋಸ ಮಾಡ್ಬಿಟ್ಟು ನರೇಂದ್ರ. ನಾನು ಯಾರನ್ನ ತುಂಬಾ ನಂಬ್ಕೊಂಡಿದ್ದು ಅವರೇ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ರು ಕಣ. ಅಮ್ಮಾಜಿ, ನೀವ್ ಏನ್ ಹೇಳ್ತಾ ಇದ್ದೀರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ನರೇಂದ್ರ, ಸತ್ಯ ಸತ್ಯ ಗೊತ್ತಾಗೋಯ್ತು ಕಣೋ. ಅಮ್ಮಾಜಿ, ನೀವು ಯಾವ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೋಡಿ, ನೀವು ಆಘಾತದಲ್ಲಿರೋ ಹಾಗೆ ಕಾಣಿಸ್ತಾ ಇದೆ. ಬನ್ನಿ ನನ್ನ ಜೊತೆ, ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನರೇಂದ್ರ, ನನ್ನ ಮಾತನ್ನ ಕೇಳಿಸ್ಕೊ ಸ್ವಲ್ಪ. ಆಗಬಾರ್ದಾಗೋಗಿದೆ ಕಣೋ, ನಮ್ಮನೇಲಿ ಆಗಬಾರ್ದಾಗೋಗಿದೆ. ನ್ಯಾಯ, ನೀತಿ, ಸತ್ಯಕ್ಕೆ ಬೆಲೆ ಕೊಡೋ ಈ ಅಮ್ಮಾಜಿ ಮನೆಯಲ್ಲಿ ದೊಡ್ಡ ಸುಳ್ಳಿನ ಸತ್ಯ ನಡೆದಿದೆ. ನಾವ್ಯಾರು ಊಹೆನು ಮಾಡ್ಕೊಳಕ್ಕಾಗದೆ ಇರೋ ಅಂತ ಮೋಸ ನಡೆದಿದೆ ಕಣೋ, ಮೋಸ ನಡೆದಿದೆ. ಅಂದ್ರೆ ಈಗಂತದ್ದು ಏನಾಗಿದೆ ಅಮ್ಮಾಜಿ? ನೋಡು, ನೀನೇ ನೋಡು. ಅಮ್ಮಾಜಿ, ಗುರುವಿ. ಹೌದು, ಅವತ್ತು ಮದುವೆಯಲ್ಲಿ ನಂದನ್ನು ತಾಳಿ ಕಟ್ಟಿದ್ದು ಪದ್ಮಿನಿಗಲ್ಲ, ಪೂರ್ವಿಗೆ. ಪೂರ್ವಿಗೆ ಚಂಚು, ಸರಿಯಾಗಿ ಹೇಳು, ಏನ್ ಮಾಡ್ದೆ? ಯಾರನ್ನ ಹಿಡ್ದಾಕ್ತೆ? ಅತ್ತೆ, ನಾವವತ್ತು ಪಾವನಿ ನೋಡಿದ್ವಲ್ಲ, ಆ ಜಾಗಕ್ಕೆ ನಾನು ಮತ್ತೆ ಹೋಗಿದ್ದೆ. ಅಲ್ಲಿ ಏನಾಯ್ತು ಗೊತ್ತಾ? ಇವ್ರೆ, ಇಲ್ಲಿ ಭುಜಂಗ ಅನ್ನೋರ್ ಫ್ಯಾಮಿಲಿ ಮನೆ ಇದೆಯಲ್ಲ, ಎಲ್ಲಿ ಬರುತ್ತೆ? ಗೊತ್ತಿಲ್ಲ ಮೇಡಮ್. ಇವ್ರೆ, ಇಲ್ಲಿ ಭುಜಂಗ ಅನ್ನೋರು ಯಾರಾದ್ರೂ ಗೊತ್ತಾ? ಲೀಲಾ ಊರ್ವಶಿ ಅನ್ನೋರು ಏನಾದ್ರೂ ಗೊತ್ತಾ? ಹಳ್ಳಿಯಿಂದ ಬಂದೋರ್ತದೆ. ಎಸ್ ಎಸ್, ಅವ್ರೆ. ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ? ಹೋ, ಅವರಾ? ಅದೇ ಅವ್ರ ಮನೆ.
ಇದೇ ಮನೇಲಿದಾರ ಇವರು? ಹಸ್ಲೂರು ಅನ್ನೋ ಹಳ್ಳಿಯಿಂದ ಬಂದವ್ರ ಮನೇನೆ ಅಲ್ವಾ ಅದು? ಹೌದು, ಆ ಅಯ್ಯ ಅವನ ಹೆಂಡತಿ ಮತ್ತೆ ಅವ್ರ ತಂಗಿ ಚಿಕ್ಕ ಮಗು ಪಾವನಿ ಅಂತ ಇದ್ದಾರೆ. ಅದೇನ್ ಕಷ್ಟನೋ ಏನೋ ಪಾಪ, ಹಳ್ಳಿಲಿರೋ ತೋಟ ಮನೆ ಎಲ್ಲ ಕಳ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಆ ವಯ್ಯನ್ಗೊಂದು ಕೆಲ್ಸನೂ ಸಿಕ್ಕಿಲ್ಲ. ಆ ನೀಲಕ್ಕ ನನ್ ಜೊತೆಲಿ ಕಸ ಮುಸೆ ತೊಳೆದಿ ಕೆಲ್ಸಕ್ಕೆ ಬರ್ತಿದ್ದಾರೆ. ಆ ಪಾವನೇನು ಸ್ಕೂಲ್ಗೆ ಹೋಗ್ತಾಳೆ. ನಿಮ್ಗೇನಾದ್ರೂ ಕೆಲ್ಸಕ್ಕೆ ಜನ ಬೇಕಿತ್ತಾ? ನೋನು, ನೋ ಥ್ಯಾಂಕ್ಸ್. ಏನು ಕಾಲೋನಿನಲ್ಲ, ಹಳ್ಳಿಲಿರೋ ಮನೆ ತೋಟ ಎಲ್ಲ ಬಿಟ್ಟು ಇಲ್ಯಾಕ್ ಬಂದಿದ್ದಾರ ಅವರು? ಮಗಳು ಮದ್ವೆ ಮಾಡಿ ಅಪ್ಪ ಪಾಪರಾದ, ಕೆಲ್ಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾನ ಅಷ್ಟೆ. ಇನ್ನೇನತ್ತೆ, ಅವರಿಬ್ರು ಮಕ್ಕಳು ನಮ್ಮ ಮನೇಲಿ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡಿದಾರಲ್ಲ. ಅಂದ್ರೆ ಪೂರ್ವಿ ಮದ್ವೆ ಆದ ತಕ್ಷಣ ಇರೋ ಸತ್ಯನೆಲ್ಲ ಅಮ್ಮಾಜಿ ಹತ್ರ ಹೇಳಿ ನಮ್ಮನೇಲೆ ಬಂದು ಜಾಂಡ ಅವರು ಪ್ಲಾನ್ ಏನಾದ್ರು ಇದೆಯಾ? ಖಂಡಿತ ಅದೇ ಪ್ಲಾನ್ ಅವ್ರದ್ದು. ಇಲ್ಲ ಚಂಚು, ನಾವ್ ಅದಕ್ಕೆ ಅವಕಾಶ ಮಾಡ್ಕೊಡ್ಲೇಬಾರ್ದು. ಈಗ್ಲೇ ನನ್ಗೆ ಆ ಪದ್ಮಿನಿ ಪೂರ್ವಿನ ಸಹಿಸ್ಕೊಳಕ್ ಆಗ್ತಿಲ್ಲ. ಇನ್ನ ಆ ಮನೆಯವರೆಲ್ಲ ಇಲ್ಲೇ ಬಂದಿದ್ರೆ ನಾವೇ ಅವ್ರ ಚಾಕ್ರಿ ಮಾಡ್ಬೇಕಾಗತ್ತೆ. ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ನಾನಿದ್ದೀನಲ್ಲ ಅತ್ತೆ. ಏನ್ ಮಾಡ್ತೀಯಾ? ಹೋಗಿ ಸತ್ಯನ ಅಮ್ಮಾಜಿ ಹತ್ರ ಹೇಳ್ತೀಯಾ? ಅಮ್ಮಾಜಿ ಏನ್ ಮಾಡ್ತಾರೆ ಹೇಳು? ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಳ್ತಾರೆ, ಆಮೇಲೆ ಅಯ್ಯೋ ಪಾಪ ಅನ್ಸಿ ಸುಮ್ನಾಗ್ತಾರಷ್ಟೇ. ಅಮ್ಮಾಜಿಗಲ್ಲ, ಚಂದುಲಾಲ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ನೀನ್ ಸಂಬಂಧ ಬೆಳೆಸ್ತಿರೋ ಭುಜಂಗ ಬರೀ ಬಡವ ಅಲ್ಲ, ಪಾಪರವನು. ಅವನ್ ತಿನ್ನೋದಕ್ಕೆ ಒಂದ್ ತುತ್ತು ಅನ್ನಕ್ಕೂ ಗತಿ ಇಲ್ಲ ಅಂತ ಹೇಳ್ತೀನಿ. ಆಗ ಇದಕ್ಕಿದಾಗೆ ಮತ್ತೆ ನಿಂತೋಗತ್ತೆ. ಅಲ್ಲ ಚಂಚು, ಈ ಎಂಗೇಜ್ಮೆಂಟ್ ಏನೋ ನಿಂತು ಹೋಗುತ್ತೆ, ಆದ್ರೆ ಅದಕ್ಕೆ ಕಾರಣ ನೀನೆ ಅಂತ ಆಗತ್ತೆ. ಆಮೇಲೆ ಎಂಗೇಜ್ಮೆಂಟ್ ಮುರಿದಿದ್ದ ಆರೋಪ ನಿನ್ ಮೇಲೆ ಇರುತ್ತಲ್ವಾ? ಅದ್ ಏನಾದ್ರೂ ಆಗ್ಲಿ ಅತ್ತೆ, ನಾನ್ ಬೆಳಗ್ಗೆಯಿಂದ ಕಾಲೋನಿಲಿ ಓಡಾಡಿದಕ್ಕಾದ್ರೂ ಚಂದುಲಾಲ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಬದು ಎಲ್ಲಿಗುಂಟೆ? ಅತ್ಯವ, ಪೂರ್ವಿ ಕುತ್ತಿಗೆಯಿಂದ ತಾಳಿ ತಗ್ಸಿ ಅದನ್ನ ನಾನ್ ಹಾಕೊಳ್ಳೋ ಪಾಪಕ್ಕಿಂತ ನಾನು ಈಗ್ಲೇ ಹೊರಟೋಗ್ತೀನಿ. ನಂದನವ್ರೆ, ಇನ್ಯಾವತ್ತಿಗೂ ನಾನ್ ನಿಮ್ ಜೀವನದಲ್ಲಿ ಬರಕಿಲ್ಲ. ಇಷ್ಟು ದಿನ ನೀವು ನನಗ್ ಮಾಡಿದ ಸಹಾಯಕ್ಕೆ ನಾನು ಯಾವತ್ತಿಗೂ ಋಣಿಯಾಗಿರ್ತೀನಿ. ಹಾಗೆ ಇಷ್ಟು ದಿನ ನಾನು ನಿಮ್ ಕೊಟ್ಟ ಕಷ್ಟಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಕೊಡಿ. ನಿಂತ್ಕೋ. ಇಷ್ಟೊತ್ತನಕನು ಹೇಗಾದ್ರೂ ಮಾಡಿ ನಿನ್ ಮನ್ಸು ಬದಲಾಯಿಸಿ ಪೂರ್ವಿ ಕತ್ತಲಿರೋ ತಾಳಿನ ನಿನಗೆ ಕಟ್ತೀನಿ ಅನ್ನೋ ನಂಬಿಕೆನಲ್ಲಿದ್ದೆ. ಆದ್ರೆ ನೀನದಕ್ಕೆ ಅವಕಾಶನೇ ಮಾಡ್ಕೊಡ್ತಲ್ಲ. ನಂಗೆ ಅರ್ಥ ಆಗೋಯ್ತು. ಈ ಸಮಸ್ಯೆನ ನಾವೇ ಬಗೆಹರಿಸ್ಕೊಳಕ್ಕಾಗಲ್ಲ ಅಂದಮೇಲೆ ಇದ್ರ ತೀರ್ಮಾನ ಆಗ್ಬೇಕಾಗಿರೋದು ಇಲ್ಲಲ್ಲ. ಬಾ ನನ್ನ ಜೊತೆ. ಎಲ್ಲಿಗೆ? ಸತ್ಯನ ಮನೆಯವರೆಲ್ರಿಗೂ ಹೇಳೋಣ. ದೊಡ್ಡವರೆಲ್ಲ ಸೇರಿ ಅದೇನ್ ತೀರ್ಮಾನ ಕೊಡ್ತಾರೋ ಕೊಡ್ಲಿ, ಇವತ್ತೇ ಎಲ್ಲ ನಿರ್ಧಾರ ಆಗ್ಬಿಡ್ಬೇಕು. ಅಯ್ಯೋ, ಏನ್ ಹೇಳ್ತಿದ್ದೀರಾ? ಅಲ್ಲ, ಎಲ್ರಿಗೂ ಹೇಳಿದ್ರೆ ಅವರೆಲ್ಲ ಇದನ್ನ ತಡ್ಕೋತಾರ? ಹೌದಣಿಯಂದ್ರೆ ದೊಡ್ಡ ಆಘಾತನೇ ಆಗ್ತೈತೆ. ಒಂದಲ್ಲ ಒಂದಿನ ಈ ಸತ್ಯ ಎಲ್ರಿಗೂ ಗೊತ್ತಾಗ್ಲೇಬೇಕಲ್ವಾ? ಎಷ್ಟ್ ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಪದ್ಮಿನಿ ಬೇರೆ ಹೋಗ್ತೀನಿ ಅಂತಾಳೆ, ಆಗ್ಲಾದ್ರೂ ಗೊತ್ತಾಗತ್ತಲ್ವಾ? ಅದಕ್ಕೆ ನಾವೇ ಹೇಳ್ಬಿಡೋಣ. ಅದೇನಾದ್ರು ಆಗ್ಲಿ, ಬನ್ನಿ.
ಅಂಕಲ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯನಮ್ಮ? ಅಂಕಲ್ ತುಂಬಾ ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಎಲ್ಲರೂ ಇದ್ದಾರೆ, ಸ್ವಲ್ಪ ಸೈಡ್ಗೆ ಹೋಗೋಣವಾ? ಅಂಕಲ್, ಇದು ನಿಮ್ಮ ಮಗನ್ ಭವಿಷ್ಯದ ಪ್ರಶ್ನೆ. ಸರಿನಮ್ಮ, ನಡಿ. ಹಾ, ಬನ್ನಿ. ಗುರ್ವಿ, ಅಮ್ಮಾಜಿ, ಅಂದ್ರೆ ನಮ್ ನಂದನ್ ಪೂರ್ವಿ ಕುತ್ತಿಗೆ ತಾಳಿ ಕಟ್ಟದ್ನ ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ ಅಮ್ಮಾಜಿ. ನನಗೂ ನಂಬೋದಕ್ಕಾಗ್ತಿಲ್ಲ ನರೇಂದ್ರ. ಫೋಟೋಗಳೆಲ್ಲ ಸತ್ಯ ಹೇಳ್ತಿದ್ಯಲ್ಲೋ, ಹೇಳ್ತಿದ್ಯಲ್ಲ. ಅಮ್ಮಾಜಿ, ಇದನ್ನೆಲ್ಲ ನಿಮ್ಗೆ ಯಾರು ತಂದ್ಕೊಟ್ರು? ಯಾರು ಇದನ್ನೆಲ್ಲ ಹೇಳಿದ್ದು? ಈಗ ಆ ವಿಷಯ ಬಿಟ್ಬಿಡು. ಆದ್ರೆ ಈಗ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ನರೇಂದ್ರ. ಇದು ಇಷ್ಟಕ್ಕೆ ಮುಗಿಯೋ ವಿಷಯ ಅಲ್ಲ, ಇದು ತುಂಬಾ ದೊಡ್ಡ ವಿಷಯ. ಇದನ್ನ ಆಮೇಲೆ ನಾನು ಮಾತಾಡ್ತೀನಿ. ಈಗಲೇ ಇದು ಮಾತಾಡಿ ಬಗೆಹರಿಸೋಂಥದ್ದು ಅಲ್ಲ. ಯಾಕೆಂದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ನಾನು ಆಮೇಲೆ ನೋಡ್ಕೋತೀನಿ. ಆದ್ರೆ ನೀ ನನಗೆ ಮಾತು ಕೊಡು, ಈ ವಿಷಯ ನಾನು ಯಾರಿಗೂ ಹೇಳಲ್ಲ ಅಂತ. ವೀರೇಂದ್ರನಿಗಾಗಿರ್ಬೋದು, ಮಾಲ್ತಿಗಾಗಿರ್ಬೋದು, ಅಥವಾ ಮನೇಲಿ ಯಾರಿಗೆ ಆಗಿರ್ಬೋದು, ನೀನ್ ಹೇಳ್ಬಾರ್ದು. ಮಾತು ಕೊಡು. ಸರಿ ಅಮ್ಮಾಜಿ, ಈ ವಿಷಯ ನಾನು ಯಾರಿಗೂ ಹೇಳಲ್ಲ. ಆದ್ರೆ ಅಮ್ಮಾಜಿ, ನಿಶ್ಚಿತಾರ್ಥ ಏನ್ ಮಾಡೋದು? ಹೇಗೋ ನಿಶ್ಚಿತಾರ್ಥ ಮಾಡಿಸ್ಲಿ. ಮದುವೆ ಆಗಿರೋ ಹುಡುಗಿ ಇನ್ನೊಂದು ಹುಡುಗನ ಜೊತೆ ಹೇಗ್ ನಿಶ್ಚಿತಾರ್ಥ ಮಾಡಿಸ್ಲಿ? ಆದ್ರೆ ಅಲ್ಲಿ ಎಲ್ರೂ ಕಾಯ್ತಾ ಇದ್ದಾರೆ, ಏನು ಅಂತ ಹೇಳೋದು? ಪಾಪ ಚಂದುಲಾಲ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಂಬಂಧಕ್ಕೆ ಒಪ್ಕೊಂಡ್ರು. ಈಗ ಅವ್ರಿಗೇನ್ ಹೇಳ್ಬೇಕೋ ನಿಜಕ್ಕೂ ನನಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಅಮ್ಮಾಜಿ ಯಾವತ್ತಿದ್ರೂ ಸತ್ಯದ ಪರಾನೆ. ಸುಳ್ಳನ್ನ ಮುಚ್ಚಿಟ್ಕೊಳ್ಳೋಕೆ ನನಗೆ ಸಾಧ್ಯ ಇಲ್ಲ. ನಡಿ, ಚಂದುಲಾಲ್ ಅವರಿಗೆ ನಿಜ ಹೇಳೋಣ, ಸತ್ಯ ಹೇಳೋಣ. ನಡಿ. ಸತ್ಯ ಹೇಳ್ತೀರಾ? ಅಲ್ಲ ಅಮ್ಮಾಜಿ, ಆ ಚಂದುಲಾಲ್ ತನ್ನ ಮಗನ್ ಮದ್ವೆ ಮುರಿದೋಯ್ತು ಅಂತ ಕೂಗಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಸತ್ಯ ಹೇಳ್ಬೇಕು. ನಡಿ.